ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ನಸೀರ್ ಹೇಳಿಕೆ. ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಗಲಾಟೆ ಶುರುವಾಗಿದೆ. ನಸೀರ್ ಅಹ್ಮದ್ ಹೇಳಿಕೆಯನ್ನ ಖಂಡಿಸಿ ಬಾವಿಗಿಳಿದು ಬಿಜೆಪಿ ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಸೀರ್ ಅಹ್ಮದ್ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೇಶದ ಪ್ರಧಾನಿ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ನಮ್ಮ ದೇಶದವರಾಗಿದ್ರೆ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡ್ತಾ ಇರಲಿಲ್ಲ. ಪಾಕಿಸ್ತಾನದವರಾಗಿರೋದಕ್ಕೆ ಈ ರೀತಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಈಗ ಯಾರೋ ಒಂದು ಅವ್ರಿಗೆ ಬೇಕಂತ ಹೇಳಿದ್ರು, ಅಸಂವಿಧಾನಿಕವಾಗಿದ್ರೆ ಸಹಿಸಿಕೊಂಡು ತಕ್ಷಣ ನೀವು ಅವಕಾಶ ಅವ್ರು ಭಾಷಣ ಮಾಡ ಅಂತ ಆ ರೀತಿ ಸರಿಯಾಗಲ್ಲ. ಅದು ಅವಕಾಶ ಮಾಡಿಕೊಡಿ. ಆಮೇಲೆ ಏನ್ ಹೇಳಿದ್ರೆ ನಜೀರ್ ಅವರ ನಾನು ನಿಮ್ಗೆ ಹೇಳಿದ್ನಲ್ಲ, ರಿಪೀಟ್ ಮಾಡೋದಿಲ್ಲ. ನೀವು ನನ್ನ ಮಾತಿಗೆ ಸಂಬಂಧ ವಿರೋಧ ಪಕ್ಷ ಕ್ರಮ ಕೋರಿ, ವಿರೋಧ ಪಕ್ಷ ಅಲ್ಲ ಸದನಕ್ಕೆ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು. ಕೊಟ್ರ ನಿಮಗೂ ಗೌರವ, ಸದನಕ್ಕೆ ಗೌರವ. ಹೇಳಿದ್ದು ತಪ್ಪಾಯ್ತು, ಆದ್ದರಿಂದ ಅಕ್ಷಮ್ಯ, ಆದ್ದರಿಂದ ಕ್ಷಮೆ ಕೇಳಬೇಕು ಅಷ್ಟೇನೆ. ಎಲ್ಲೆಲ್ಲ ಮಾತಾಡೋಕೆ ಅವಕಾಶ ಇಲ್ಲ. ಪೀಠ ಏನ್ ಆದೇಶ ಕೊಟ್ಟಿದೆ ಅದನ್ನು ವಿಶ್ಲೇಷಣೆ ಬೇಕಾಗಿಲ್ಲ ನಮಗೆ. ನೀವೇ ಪೀಠದಲ್ಲಿ ಕುಂತ್ಕೊಂಡ್ಬಿಡಿ, ಇಲ್ಲಾಂದ್ರೆ ಇವತ್ತು ನಾವು ಬೆಳಗ್ಗೆ ಬಂದಾಗ ಪ್ರಾರಂಭ ಮಾಡಿದಾಗ ಸನ್ಮಾನ್ಯ